ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಚಿನ್ನ ವಜ್ರ ಕಳ್ಳತನ ಆಗಿದೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ವಜ್ರಾಭರಣಗಳ ಕಳ್ಳತನ ಆಗಿರುವಂತದ್ದು. ಮಹಿಳಾ ಪ್ರಯಾಣಿಕರ ಬ್ಯಾಗ್ ನಲ್ಲಿ ಇದ್ದಂತಹ ಚಿನ್ನ ಮತ್ತು ವಜ್ರ ಕಳುವಾಗಿದೆ. ಬೆಂಗಳೂರಿನಿಂದ ದುಬೈಗೆ ತೆರಳುತ್ತಾ ಇದ್ದಂತಹ ಮಹಿಳೆ ಬ್ಯಾಗ್ ನಲ್ಲಿ ಇದ್ದಂತಹ ಚಿನ್ನವನ್ನ ಬೆಳ್ಳಿಯನ್ನ ಕಳ್ಳತನ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಳ್ಳತನ ಆಗಿರುವಂತದ್ದು. ಕೋಟಿ ಕೋಟಿ ಮೌಲ್ಯದ ಚಿನ್ನ ವಜ್ರಾಭರಣಗಳನ್ನ ಕಳ್ಳತನ ಮಾಡಲಾಗಿದೆ. ಮಹಿಳಾ ಪ್ರಯಾಣಿಕರ ಬ್ಯಾಗ್ ನಲ್ಲಿ ಇದ್ದಿದ್ದಂಥದ್ದು. ಬೆಂಗಳೂರಿನಿಂದ ದುಬೈಗೆ ಅಂತ ಮಹಿಳೆ ಹೋಗ್ತಾ ಇದ್ರು. ಬ್ಯಾಗ್ ನಲ್ಲಿ ಇದ್ದಂತಹ ಚಿನ್ನ ತಪಾಸಣೆ ಮಾಡಿ ಟ್ಯಾಗ್ ಮಾಡಿದ್ದಾರೆ ಸಿಬ್ಬಂದಿ. ಟ್ಯಾಗ್ ಮಾಡಿಸಿದಂತ ನಂತರ ಫ್ಲೈಟ್ಗೆ ಬ್ಯಾಗ್ ತಗೊಂಡು ಹತ್ತಿರ್ತಾರೆ. 790 ಗ್ರಾಂ ತೂಕದ ಚಿನ್ನ, 8 ಲಕ್ಷ ಬೆಲೆ ಬಾಳುವಂತ ವಜ್ರ ಕಳ್ಳತನ ಆಗಿರುವಂತದ್ದು. ಕಳ್ಳತನದ ಬಗ್ಗೆ ದೂರನ್ನ ಕೂಡ ನೀಡಿರ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಮಹಿಳೆಯ ಬ್ಯಾಗ್ ನಲ್ಲಿ ಇದ್ದಂತಹ ಚಿನ್ನ, ಬೆಳ್ಳಿ, ವಜ್ರಾಭರಣಗಳನ್ನ ಕಳ್ಳತನ ಮಾಡಲಾಗಿದೆ. 709 ಗ್ರಾಂ ತೂಕದ ಚಿನ್ನ ಇತ್ತು ಬ್ಯಾಗ್ ನಲ್ಲಿ. 8 ಲಕ್ಷ ಬೆಲೆ ಬಾಳುವಂತ ವಜ್ರ. ಟ್ಯಾಗ್ ಮಾಡಿಸಿದಂತ ನಂತರ ಫ್ಲೈಟ್ಗೆ ಬ್ಯಾಗ್ ಹಾಕಿರ್ತಾರೆ ಮಹಿಳೆ. ಆಗ ನೋಡ್ಕೊಂಡಂತವರು ಯಾರೋ ಈ ಕೃತ್ಯವನ್ನ ಮಾಡಿರುವಂತದ್ದು. ಕಳ್ಳತನದ ಬಗ್ಗೆ ಹುಬ್ಬಳ್ಳಿ ಮೂಲದ ಮಹಿಳೆ ದೂರನ್ನ ನೀಡಿರುವಂತದ್ದು. ಬೆಂಗಳೂರಿನಿಂದ ದುಬೈಗೆ ಅಂತ ಹೊರಟಿರ್ತಾಳೆ ಈ ಮಹಿಳೆ. ತಮ್ಮ ಬ್ಯಾಗ್ ನಲ್ಲಿ ಚಿನ್ನಾಭರಣಗಳನ್ನ, ವಜ್ರಾಭರಣಗಳನ್ನ ಇಟ್ಕೊಂಡು ಹೋಗ್ತಾ ಇರುವಂತದ್ದು. ಸಿಬ್ಬಂದಿಗೆ ತೋರಿಸಿ ಅವರು ಟ್ಯಾಗ್ ಕೂಡ ಮಾಡಿಸ್ಕೊಂಡು ಬ್ಯಾಗ್ ಅಲ್ಲಿ ಇಟ್ಕೊಂಡು ಫ್ಲೈಟ್ ಒಳಗೆ ಇಟ್ಟಿರ್ತಾರೆ. ಆಗ ಕಳ್ಳತನ ಆಗಿದೆ. ಟ್ಯಾಗ್ ಮಾಡಿಸಿದ ನಂತರ ಫ್ಲೈಟ್ಗೆ ಬ್ಯಾಗ್ ಹಾಕಿರಿದಾಗ ಚಿನ್ನಾಭರಣಗಳು ಇದ್ದಿದ್ದಂಥದ್ದನ್ನ ನೋಡಿದವರು ಯಾರೋ ಈ ರೀತಿಯಾಗಿ ಕಳ್ಳತನವನ್ನ ಮಾಡಿರುವಂತದ್ದು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇವತ್ತು ದೊಡ್ಡ ಮಟ್ಟದ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಗುರುಮೂರ್ತಿ, ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಒಂದು ದೊಡ್ಡ ಮಟ್ಟದ ಚಿನ್ನಾಭರಣಗಳನ್ನ ಕದ್ದಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಹೌದು ಗಾಯತ್ರಿ, ಏನು ಮೂಲತಃ ಹುಬ್ಬಳ್ಳಿ ಮೂಲದ ಶಾಂತಾ ರಮೇಶ್ ಅವರು ಏರ್ಪೋರ್ಟ್ಗೆ ಅಬುಧಾಬಿಗೆ ಹೋಗೋದಕ್ಕೆ ಬಂದಿರ್ತಾರೆ. ಆ ಟೈಮಲ್ಲಿ ಚೆಕ್ ಇನ್ ವೇಳೆಯಲ್ಲಿ ಬ್ಯಾಗ್ ಮಿಸ್ ಆಗಿರುತ್ತೆ. ಆ ಬ್ಯಾಗ್ ಅಲ್ಲಿ ಒಡವೆಗಳು ಮತ್ತು ಔಷಧಿಗಳು ಮಿಸ್ ಆಗಿರುತ್ತದೆ. ಲಗೇಜ್ ನಲ್ಲಿ 790 ಗ್ರಾಮ್ ಅಷ್ಟು ಚಿನ್ನಾಭರಣ ಇರುತ್ತೆ ಮತ್ತು 8 ಲಕ್ಷ ಬೆಲೆ ಬಾಳುವಷ್ಟು ವಜ್ರಾಭರಣ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತು 20,000 ಬೆಲೆ ಬಾಳುವ ಔಷಧಿಗಳು ಕೂಡ ಇತ್ತು. ಮತ್ತೆ ಇದೀಗ ಮಿಸ್ ಆಗಿರುವಂತದ್ದು. ಅಬುಧಾಬಿಗೆ ಹೋಗಿ ಅಲ್ಲಿ ನೋಡ್ಕೊಂಡಾಗ ಲಗೇಜ್ ಮಿಸ್ ಆಗಿದೆ ಅಂತೇಳಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಗಾಯತ್ರಿ. ಏರ್ಪೋರ್ಟ್ ಅಂತ ಬಂದಾಗ ಸಾಕಷ್ಟು ಸಿಸಿ ಕ್ಯಾಮೆರಾಗಳಾಗಿರಬಹುದು, ಅಲ್ಲಿ ಸಿಬ್ಬಂದಿಗಳು ಕೂಡ ಇರ್ತಾರೆ. ಆದ್ರೂ ಕೂಡ ಕಣ್ತಪ್ಪಿ ಕಳ್ಳತನ ಆಗಿರುವಂತದ್ದು ಹೇಗೆ ಸಾಧ್ಯ ಆಯ್ತು ಅಂತ? ಅದು ರೈತರು ಏನು ಅಲ್ಲಿ ಇಂಚಿಂಚು ಕೂಡ ಸಿಸಿ ಕ್ಯಾಮೆರಾಗಳು ಅಳವಡಿಕೆ ಮಾಡಿರ್ತಾರೆ. ಆದ್ರೂ ಕೂಡ ಇವರ ಬ್ಯಾಗ್ ಮಿಸ್ ಆಗಿರುವಂತದ್ದು. ಈಗ ಬ್ಯಾಗ್ ಸಿಕ್ಕಿದೆ ಮತ್ತು ಅದರಲ್ಲಿ ಇರುವಂತ ಚಿನ್ನಾಭರಣ ಕಳವಾಗಿರುವಂತದ್ದು. ಈಗ ಆ ಮಹಿಳೆ ದಾಖಲಿಸುವ FIR ಮೇಲೆ ಈಗ ಪೊಲೀಸರು ಕೂಡ ತನಿಖೆ ಓಕೆ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಗುರುಮೂರ್ತಿ.